ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಮತ್ತೆ ನೀಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ನೀವು ಇನ್ನ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿಲ್ಲ ಅಂತ ಹೇಳೋದಾದ್ರೆ ದಯವಿಟ್ಟು ಅಪ್ಲೈ ಮಾಡಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇವೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೂಡ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಂದ್ರೆ ಒಂದು 2 ವಿಡಿಯೋ 3 ವಿಡಿಯೋ ನೀವು ನೋಡಿ ಚೆಕ್ ಮಾಡ್ಕೊಳ್ಳಿ. ಅಥವಾ 2 ದಿನದ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಾನು ಕೂಡ ಅಪ್ಡೇಟ್ ಕೊಟ್ಟಿದ್ದೆ. ತುಂಬಾ ಜನ ಬಂದು ಆ ಒಂದು ಡಾಕ್ಯುಮೆಂಟ್ಸ್ ನಲ್ಲಿ ಮಿಸ್ಟೇಕ್ ಇದೆ ಅಂತಾನು ಕೂಡ ಹೇಳಿದ್ರು. ಪ್ರಸನ್ನ ಸರ್ ಅದಕ್ಕೆ ಅಪ್ಡೇಟ್ ಕೂಡ ಕೊಟ್ಟಿದ್ರು. ನಿಮ್ಗೆ ಒಂದು ವೇಳೆ ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ 10th ಮಾರ್ಕ್ ಶೀಟ್ ಅಲ್ಲಿ ಡೇಟ್ ಆಫ್ ಬರ್ತ್ ಚೇಂಜ್ ಇತ್ತು ಅಂದ್ರೆ ಇಮ್ಮಿಡಿಯೇಟ್ ಆಗಿ ನೀವು ಚೇಂಜ್ ಮಾಡಿಸ್ಬೇಕು, ಹಂಗೆ ಅಪ್ಲೈ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ರು. ಅದು ನೋಡಿನೂ ಕೂಡ ನಾನು ವಿಡಿಯೋ ಮಾಡಿದಾಗ ತುಂಬಾ ಜನ ಬಂದು ಕಮೆಂಟ್ಸ್ ಮಾಡಿದ್ದಾರೆ, ಬ್ರೋ ನನ್ನ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಒಂದು ಡೇಟೇ ಬೇರೆ, ಮಾರ್ಕ್ ಶೀಟ್ ಅಲ್ಲಿ ಇರುವಂತ ಒಂದು ಡೇಟೇ ಬೇರೆ ಬ್ರೋ, ಅಪ್ಲೈ ಮಾಡ್ಬಿಟ್ಟಿದ್ದೀನಿ, ಇವಾಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಆಕ್ಚುಲ್ ಆಗಿ ಎಡಿಟ್ ಮಾಡುವಂತ ಒಂದು ಆಪ್ಷನ್ಸ್ ಇರುತ್ತೆ, ಇಲ್ಲ ಅಂದ್ರೆ ಎಡಿಟ್ ಮಾಡುವಂತ ಒಂದು ಆಪ್ಷನ್ ಮರಳಿ ಬಿಡ್ತಾರೆ. ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ, ಇನ್ನ ಟೈಮ್ ಇದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಒಂದ್ಸತಿ KE ಆಫೀಸ್ಗೂ ಕೂಡ ವಿಸಿಟ್ ಮಾಡಿ ಈ ತರ ಎಡ್ವರ್ಟ್ ಆಗ್ಬಿಟ್ಟಿದೆ ಏನ್ ಮಾಡೋದು ಅಂತಾನು ಕೂಡ ಅವ್ರಿಗೆ ಕೇಳಬಹುದು. ಇಲ್ಲ ಅಂತ ಹೇಳೋದಾದ್ರೆ ಆಪ್ಷನ್ ಇದೆ ಎಡಿಟ್ ಮಾಡುವಂತದ್ದು, ನೀವು ಮಾಡ್ಕೋಬಹುದು. ಸೊ ಒಂದ್ಸತಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ರೀಚೆಕ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲೂ ಕೂಡ ನೇಮ್ ಅನ್ನುವಂಥದ್ದು ಪ್ರತಿಯೊಂದನ್ನು ಕೂಡ ಸೇಮ್ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡಕ್ ಹೋಗ್ಬೇಡಿ. ಒಂದ್ಸತಿ ನೀವು ಚೇಂಜಸ್ ಮಾಡಿ ಎಡಿಟ್ ಆಪ್ಷನ್ ಬಿಟ್ಟಿದ್ರು ಕೂಡ ನೀವು ಚೇಂಜಸ್ ಮಾಡಲಿಲ್ಲ ಅಂದ್ರೆ ಅದು ನಿಮ್ಗೆ ಮುಂದೆ ಬರುವಂತ ಒಂದು ಟೈಮ್ ನಲ್ಲಿ ಹೆವಿ ಎಫೆಕ್ಟ್ಸ್ ಕೊಡುತ್ತೆ. ಮತ್ತೆ ಕೌನ್ಸೆಲಿಂಗ್ ಟೈಮ್ ನಲ್ಲಿ ಅದು ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನುವಂಥದ್ದು ಆಗೋದಿಲ್ಲ ಅಂತ ಹೇಳಿ ಪ್ರಸನ್ನ ಸರ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಮಾರ್ಕ್ ಶೀಟ್ ಆಗಿರ್ಬೋದು, ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಪ್ರತಿ ಒಂದರಲ್ಲೂ ಕೂಡ ಮತ್ತೆ ಜಾತಿ ಪ್ರಮಾಣ ಪತ್ರದಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ನಿಮ್ಮ ಒಂದು ಫಾದರ್ ನೇಮು, ಮದರ್ ನೇಮು ಮತ್ತೆ ಡೇಟ್ ಆಫ್ ಬರ್ತ್, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರತಿ ಒಂದನ್ನು ಕೂಡ ಮ್ಯಾಚ್ ಆಗ್ಬೇಕಾಗುತ್ತೆ. ಎಲ್ಲ ಕೆಳಗಡೆ ಇಟ್ರೆ ಎಲ್ಲಾನು ಕೂಡ ಸೇಮ್ ಅನ್ನಿಸ್ಬೇಕು, ಎಲ್ಲಾನು ಕೂಡ ಮ್ಯಾಚ್ ಆಗ್ಬೇಕು. ಹಂಗಿದ್ರೆ ಮಾತ್ರನೇ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಕ್ ಹೋಗ್ಬೇಡಿ. ಒಂಚೂರು ಮಿಸ್ ಮ್ಯಾಚ್ ಆಗಿದ್ರು ಕೂಡ ನೀವು ಮರಳಿ ಚೇಂಜಸ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹಂಗೆ ಅಪ್ಲೈ ಮಾಡಬೇಡಿ. ಏನಕ್ಕಪ್ಪ ಇಷ್ಟು ಒತ್ತಿ ಹೇಳ್ತಿದ್ದೀನಿ ಅಂದ್ರೆ ಪ್ರಸನ್ನ ಸರ್ KCET ಅಫಿಷಿಯಲ್ ಏನೋ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ. ಕೌನ್ಸಿಲಿಂಗ್ ಟೈಮ್ ನಲ್ಲಿ ಹೆವಿ ಎಫೆಕ್ಟ್ ಕೊಡುತ್ತಿದ್ದು. ಸೊ ಹಂಗಾಗಿ ಅಪ್ಲೈ ಮಾಡುವಂತ ಒಂದು ಟೈಮ್ ನಲ್ಲಿ ಲಾಗಿನ್ ಆಗಲ್ಲ. ಸೊ ಹಂಗಾಗಿ ಮತ್ತೆ ಏನಕ್ಕಪ್ಪ ಅಂದ್ರೆ ಇವಾಗ ಆಧಾರ್ ಕಾರ್ಡ್ ನಿಮ್ಗೆ ಅಪ್ಲೈಯಿಂಗ್ ಒಂದು ಪ್ರೋಸೆಸ್ ಅಂತಾನೆ ಹೇಳ್ಬೋದು. ಪ್ರತಿ ಸತಿನೂ ಕೂಡ ನೀವು ಲಾಗಿನ್ ಆಗ್ಬೇಕಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮತ್ತೆ ನಿಮ್ಮ ಒಂದು OTP, ಆ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಒಂದು ನಂಬರ್ ಇರುತ್ತೆ ನೋಡಿ, ಅದಕ್ಕೊಂದು OTP ಬರುತ್ತೆ. ಆ ಒಂದು OTP ಎಂಟರ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಇಲ್ಲಿ ಲಾಗಿನ್ ಆಗೋದು. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಅಲ್ಲಿ ಅಪ್ಲೈ ಮಾಡಕ್ ಹೋಗ್ಬೇಡಿ, ಇನ್ನ ಟೈಮ್ ಇದೆ. ಯಾಕಪ್ಪ ಅಂದ್ರೆ ಫೆಬ್ರವರಿನಲ್ಲಿ ಎಕ್ಸಾಮ್ ಇರೋದ್ರಿಂದ ಅಪ್ಲೈ ಮಾಡೋಕೆ ಆರಾಮಾಗಿ ಈಸಿ ಆಗುತ್ತೆ ನಿಮ್ಗೆ. ಸೊ ಯಾವುದೇ ಕಾರಣಕ್ಕೂ ದುಡುಕಿ ಅಪ್ಲೈ ಮಾಡಕ್ ಹೋಗ್ಬೇಡಿ. ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೂಡ 2-3 ಸತಿ ಚೆಕ್ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಅಪ್ಲೈ ಮಾಡಿ. ಕೌನ್ಸಿಲಿಂಗ್ ಟೈಮ್ ನಲ್ಲಿ ರಿಸ್ಕ್ ಆಗುತ್ತೆ ನಿಮ್ಗೆ. ಕೌನ್ಸಿಲಿಂಗ್ ಅಪ್ಡೇಟ್ ಕೂಡ ನಾನು ಕಳೆದ 2 ವರ್ಷದಿಂದ ಕೊಡ್ತಿದ್ದೀನಿ. ಈ ಸತಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೋದ ಸತಿ ಫೇಸ್ ವೆರಿಫಿಕೇಶನ್ಸ್ ಇತ್ತು, ಈ ಸತಿ ಫೇಸ್ ವೆರಿಫಿಕೇಶನ್ ಇಲ್ಲ. ಆಧಾರ್ ನಂಬರ್ ಇಂದ ನೀವು ಲಾಗಿನ್ ಆಗ್ಬೇಕಾಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.